ಗುಣ ಮೀರೋದಿಲ್ಲ ಋಣ. ಕ್ಯಾನ್ಸಲ್ ಆಗಿರೋದಕ್ಕೆ ನವೀನ್ ನಂಗೆ ಚಾಕ್ಲೇಟ್ ತಂದ್ಕೊಟ್ಟಿದ್ದಾನೆ. ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ನವೀನ್ ಯೂಟ್ಯೂಬ್ ಚಾನಲ್. ನನ್ನ ಹುಡುಗಿ ಕನ್ನಡತಿ ಸಹನೆ ಕರುಣೆ ಇವಳ ನೀತಿ. ಏನಂದರೆ ನಾನು ಆ್ಯಕ್ಚುಲಿ ಅಂದ್ಕೊಂಡಿದ್ದೀನಿ ಏನಂತ ಐ ಶುಡ್ ಚೇಂಜ್. ನಾನು ನವೀನ್ ಇಬ್ಬರು ಆ್ಯಕ್ಚುಲಿ ಅಂದ್ಕೊಂಡ್ವಿ ಸ್ಟಾರ್ಟಿಂಗ್ ನಾವು ಏನು ವೆಲ್ಕಮ್ ಮಾಡ್ತೀವಿ ಅಂದರೆ ಚೇಂಜ್ ಮಾಡಬೇಕು ಅಂತ. ಬಿಕಾಸ್ ಈಗ ತುಂಬ ಜನ ಸೇಮ್ ಇದನ್ನೇ ಹೇಳ್ತಾರಲ್ಲ. ಸೊ ವಿ ಆರ್ ಪ್ಲ್ಯಾನಿಂಗ್ ಟು ಚೇಂಜ್ ಒಂದು. ಆ್ಯಂಡ್ ಇನ್ನೊಂದೇನೆಂದರೆ ಫಾರ್ ನೆಕ್ಸ್ಟ್ 3 to 4 days ನವೀನ್ ಇರಲ್ಲ, ಆಚೆ ಹೋಗ್ತಿದ್ದಾನೆ. ಫ್ರೆಂಡ್ಸ್ ಜೊತೆ ಈಸ್ ಗೋಯಿಂಗ್ ಆನ್ ಅ ಟ್ರಿಪ್ ಹೋಗ್ತಿದ್ದಾನೆ. ನಾವೊಂದು 2 ಪ್ರಮೋಷನ್ ಇದೆ, ಸೊ ಅಲ್ಲಿಗೆ ಹೋಗಬೇಕು, ಅಲ್ಲಿಗೆ ಹೋಗಿ ಬರಬೇಕು. ಸೊ ಅದು ಆ್ಯಕ್ಚುಲಿ ಇನ್ನೊಂದೇನು ಗೊತ್ತಾ, ಇವತ್ತು ಫುಲ್ ಖುಷಿಯಾಗಿದ್ದೀನಿ. ಬಿಕಾಸ್ ಬೆಳಗ್ಗೆ ನಾನು ನನ್ನ 10K ಸ್ಟೆಪ್ಸ್ ಏನಿದೆ ಕಂಪ್ಲೀಟ್ ಮಾಡ್ಕೊಟ್ಬಿಟ್ಟೆ ಇವತ್ತು. ಇವಾಗ ಮತ್ತೆ ಇಲ್ಲಿ ವಾಕ್ ಮಾಡಿದಾಗ ಏನಾಗುತ್ತೆ ಗೊತ್ತಾ, ಇನ್ನೂ ಒಂದು ಸ್ವಲ್ಪ ಲೈಕ್ ಒಂದು 15,000 ಕಂಪ್ಲೀಟ್ ಮಾಡ್ಬೋದು. ನಾನು ಈವ್ನಿಂಗ್ ಟೈಮ್ಸೇ ಒಟ್ಟಿಗೆ ಮಾಡ್ಕೊತೀನಿ, ಅದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಬಿಕಾಸ್ ಆಚೆ ಈಚೆ ಕೆಲಸ ಇದ್ದರೆ ಅಲ್ಲಿ ಹೋಗ್ಬಿಡ್ತೀನಿ, ಅದಾದ್ಮೇಲೆ ತಿರ್ಗಾ ಇಲ್ಲಿ ವಾಕ್ ಮಾಡ್ತೀನೋ ಇಲ್ವೋ ಗೊತ್ತಾಗಲ್ಲ ನನಗೂ. ದಟ್ ಈಸ್ ದ ರೀಸನ್ ನಾನು ಬೆಳಿಗ್ಗೆನೇ ಎದ್ದು ಈಗ ಮುಗಿಸ್ಕೊತಾ ಇದ್ದೀನಿ. ಆ್ಯಂಡ್ ಆ್ಯಕ್ಚುಲಿ ಬೆಳಗ್ಗೆ ಎದ್ದು ವ್ಲಾಗ್ ಮಾಡೋಣ ಅನ್ಕೋತೀನಿ, ಬಟ್ ಆಚೆ ಕಡೆ ತುಂಬ ಜನ ಇರ್ತಾರೆ. ನನಗೇನೋ ಒಂಥರ ಇಷ್ಟು ವರ್ಷ ಆಗಿದೆ, ಆದ್ರೂ ಏನೋ ಆಚೆ ಕಡೆ ವ್ಲಾಗ್ ಮಾಡೋದಿಲ್ಲ, ಒಂದು ಸ್ವಲ್ಪ ಮುಚ್ಕಾರ ಅಷ್ಟೇ. ಬಟ್ ಫಾರ್ ಶೋರ್ ನೆಕ್ಸ್ಟ್ ದಿನ ಮಾಡುವೆ. ಆ್ಯಂಡ್ ಇನ್ನೊಂದೇನೆಂದರೆ ಈಗ ಆ್ಯಕ್ಚುಲಿ ನವೀನ್ ಬರ್ತಿದ್ದಾನೆ, ಯಾಕಂದರೆ ಈಸ್ ಗೋಯಿಂಗ್ ಆನ್ ಅ ಟ್ರಿಪ್ ಅಂದಲ್ಲ. ಸೊ ಇನ್ನೊಂದು 3-4 days ಇರಲ್ಲ. ಆ್ಯಂಡ್ ಇದು ಹಿಂದೆ 2 days ನಾವು ಮೀಟ್ ಆಗಿರಲ್ಲ. ಸೊ 2 days + 3 days 1 week ಮುಗಿದ್ದೆ. ಅದಕ್ಕೆ ಸುಮ್ಮನೆ ಬಂದು ಹೋಗ್ತೀನಿ ಅಂತಲ್ಲ, ಸುಮ್ಮನೆ ಇವಾಗ ಆಲ್ರೆಡಿ ಹೊರಡ್ತಿದ್ದಾರೆ ಅವರು, ಲೇಟ್ ಆಗಿದೆ, ಸುಮ್ಮನೆ ಒಂದು ವಿಸಿಟಾಗಿ ಹೋಗ್ತೀನಿ ಅಂತಲ್ಲ. ಐ ಫೆಲ್ಟ್ ಹ್ಯಾಪಿ ಅಷ್ಟೇ. ನೋಡೋಣ ಏನು ಬಂದು ಅವನ್ನ ಮಾತಾಡಿಸಿ ಕಳಿಸಿ ಆಮೇಲೆ ಏನಿದೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಒಂದಿನ ಐ ಹ್ಯಾವ್ ಟು ಈಟ್ ಸಮಥಿಂಗ್ ಹೆಲ್ದಿ, ಬಟ್ ನಾಟ್ ಸೊ ಹೆಲ್ದಿ ಅಂತ. ಹೆಲ್ದಿನೇ ಆದರೆ ಔಟ್ ಆಫ್ ಎಕ್ಸಾಂಪಲ್ ಇವಾಗ ಪಾಸ್ತಾ ಯು ಸಿ. ಸೊ ಅದಕ್ಕೆ ಹೋಗಿ ಇವಾಗ ನಮ್ಮನ್ನು ಮೀಟ್ ಮಾಡಿ ಅವನ್ನ ಮಾತಾಡಿಸಿ ಕಳಿಸಿ ಆಮೇಲೆ ಏನು ಕೆಲಸ ಇದೆ ಮುಂದೆ ಹೋಗಬೇಕು ಅಷ್ಟೇ, ಇನ್ನೆಂತ ಇಲ್ಲ. ಓಕೆ ಬನ್ನಿ ಅಂತ ಗೊತ್ತಾಯ್ತು. ಸೊ ಅಷ್ಟರಲ್ಲಿ ಪಾಸ್ತಾ ಮಾಡ್ಕೊಳ್ಳೋಣ ಅಂತ ಬಂದೆ. ಆ್ಯಸ್ ಯು ನೋ ನಾನು ಯೂಸ್ ಮಾಡೋದೆ ದಿ ಸ್ಯಾನೋ ಪಾಸ್ತಾಲಿಷಿಯಸ್. ಬಿಕಾಸ್ ಇಲ್ಲಿ ಆಲ್ರೆಡಿ ನಾನು ಎಗ್ ರೆಡಿ ಮಾಡ್ಕೊಂಡಿದ್ದೀನಿ ಅಲ್ವಾ. ಸೊ ಈ ಎಗ್ ಜೊತೆ ಇದನ್ನು ಲೈಕ್ ತಿಂತೀನಿ, ಅಂದರೆ ಎಗ್ ಸ್ಕ್ರ್ಯಾಂಬಲ್ಡ್ ಎಗ್ ಮತ್ತು ಪಾಸ್ತಾ. ಇದನ್ನು ಬಂದು ನಿಮಗೆ ಇಟ್ಸ್ ಅ ಸೋರ್ಸ್ ಆಫ್ ಪ್ರೋಟೀನ್, 0 ಕೊಲೆಸ್ಟ್ರಾಲ್, ಹಾಗೆ ಇದರಲ್ಲಿ ಯಾವುದೇ ಥರ ಫ್ಯಾಟ್ ಇರಲ್ಲ. ಆ್ಯಂಡ್ 100% ಇದನ್ನು ದಿರಮ್ ವೀಟಿನ ಮಾಡಿರ್ತಾರೆ. ಸೊ ದಟ್ ಈಸ್ ವೈ ಐ ಆಲ್ವೇಸ್ ಪ್ರಿಫರ್ ದಿಸ್. ಆ್ಯಂಡ್ ಇದ್ರ ಶೇಪ್ಸ್ ಕೂಡ ಅಷ್ಟೇ ತುಂಬ ಈಕ್ವಲೆಂಟ್ ಆಗಿದೆ. ನಾನು ಏನೇ ಮಸಾಲ ಹಾಕಿದ್ರು ಇಲ್ಲಿ ಬ್ಲೆಂಡ್ ವೆಲ್ ಅಂತ. ಸೊ ಇದನ್ನು ಲೈಕ್ ಇದಕ್ಕೆ ಆಯಿಲ್ ಯೂಸ್ ಮಾಡೋದು ಆ್ಯಂಡ್ ಎಗಿಗೆ ಆಯಿಲ್ ಯೂಸ್ ಮಾಡಿರೋದು ಒಂದೇ ಆಯಿಲ್. ಐ ಶೋ ಯು ವಿಚ್ ಇಸ್ ದ್ಯಾಟ್. ಆ್ಯಂಡ್ ಇದು ಫ್ರೀ ಫ್ರಮ್ ಆರ್ಟಿಫಿಷಿಯಲ್ ಕಲರ್ ಆ್ಯಸ್ ವೆಲ್ ಫ್ಲೇವರ್ ಆರ್ ಪ್ರಿಸರ್ವೇಟಿವ್ಸಿಂದ. ಆ್ಯಂಡ್ 100% ಇದು ವೆಜಿಟೇರಿಯನ್. ಸೊ ಆ್ಯಸ್ ಯು ಕ್ಯಾನ್ ಸಿ ಇಲ್ಲಿ ನಾನು ಒಂದು ಪಾಸ್ತಾನ ಬೇಯಿಸ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಖಾಲಿ ಇಟ್ಕೊಂಡಿದ್ದೀನಿ ಬಿಕಾಸ್ ಇದರಲ್ಲಿ ನಾವು ರೆಡಿ ಮಾಡ್ಕೋಬೇಕು, ಲೈಕ್ ಸಾಸ್ ಆಗಲಿ ಇನ್ನೊಂದಾಗಲಿ. ಸೊ ನಾನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಯೂಸ್ ಮಾಡಲ್ಲ ಇದಕ್ಕೆ. ದಟ್ ಈಸ್ ಸೇಮ್ ದಿಸ್ ಆ್ಯಂಡ್ ಅವರ ಆಲಿವ್ ಆಯಿಲ್, ಬಿಕಾಸ್ ಇದು ಇಂಡಿಯನ್ ಡಿಶಸ್ಗೆ ಸೂಪರ್ ಆಗಿರುತ್ತೆ. ನೋಡಿ ಆಲ್ರೆಡಿ ಖಾಲಿ ಮಾಡಿಬಿಟ್ಟಿದ್ದೀನಿ ಇಷ್ಟು, ಇನ್ನೊಂದು ಬಾಟಲ್ ಇವಾಗ ರಿಸ್ಟಾಕ್ ಮಾಡಬೇಕು ನಾನು. ಇದರಲ್ಲಿ ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ಇದು ಬಂದು ನಿಮಗೆ ಇಂಡಿಯನ್ ಫುಡ್ಡಲ್ಲಿ ನಿಮಗೆ ಯಾವುದೇ ಥರ ಟೇಸ್ಟ್ ಚೇಂಜ್ ಮಾಡಲ್ಲ. ಆ್ಯಂಡ್ ಇದು ತುಂಬ ಲೈಟ್ ಅನಿಸುತ್ತೆ. ಸೊ ಇದು ಕೂಡ ಅಷ್ಟೇ. ವೈ ಐ ಪ್ರಿಫರ್ ಇಸ್ ಕೊಲೆಸ್ಟ್ರಾಲ್ ಕಡಿಮೆ ಇರುತ್ತೆ ಆ್ಯಂಡ್ ಕ್ಯಾಲರೀಸ್ ಕಡಿಮೆ ಇರುತ್ತೆ ಅಂತ. ನಾನು ಈವನ್ ಎಗ್ಗೂ ಇದೇ ಯೂಸ್ ಮಾಡೋದು, ಎಲ್ಲ ಪ್ರಿಪ್ರೇಷನ್ಗೂ ಇದೇ ಯೂಸ್ ಮಾಡೋದು. ಸೊ ದಿಸ್ ಆ್ಯಂಡ್ ದಿಸ್ ಬೇಗ ನೀರಿಟ್ಟು ಪಾಸ್ತಾನ ಬೇಕಿಟ್ಟು ರೆಡಿ ಮಾಡಿ ಇದ್ರ ಜೊತೆ ಎಗ್ ತಿಂದು ಬೇಗ ಹೋಗೋಣ. ಎಸ್, ಇವಾಗ ನಾನು ಸ್ವಲ್ಪ ಇದನ್ನು ಅಷ್ಟೇ, ಇಟ್ಸ್ ಗುಡ್ ಫಾರ್ ಹೆಲ್ತ್, ಬಟ್ ಆದರೂ ಇದನ್ನು ಕಡಿಮೆನೇ ಯೂಸ್ ಮಾಡೋದು ನಾನು. ಐ ಗೆಸ್. ಸೊ ಗೈಸ್ ಪಾಸ್ತಾ ಫ್ರೆಂಡ್ಸ್ ಕಡೆಯಿಂದ ಏನಪ್ಪ ಅಂತಂದರೆ ನಾವೆಲ್ಲ ಫ್ರೆಂಡ್ಸ್ ಸೇರಿ ಆಚೆ ಹೋಗ್ತಿದ್ವಲ್ಲ, ಇವತ್ತು ಅವಳಿಗೆ ಹೋಗಿ ಅವಳ ಹತ್ರ ಏನೋ ಈಸ್ಕೊಬೇಕಿತ್ತು. ಹಂಗೆ ಅವಳನ್ನ ನೋಡಿ ಮಾತಾಡ್ಸ್ಕೊಂಡು ಹೊರಡೋಣ ಅಂತ ಅನ್ನಿಸ್ತು. ಅದಕ್ಕೆ ಹೋಗ್ತಾ ಇದ್ದೀವಿ ಅವಳ ಮನೆ ಹತ್ರ. ಆ್ಯಂಡ್ ಅವಳಿಗೋಸ್ಕರ ನಾನೇ ಮರಕತ್ತಿ ನಮ್ಮ ಮನೆ ಹತ್ರ ಮರ ಇತ್ತು, ಅದು ನೇರಳೆ ಕಿತ್ತೀನಿ. ಎಲ್ಲ ಸುಳ್ಳು, ನಂಬೇಡಿ. ಇಲ್ಲ ಸುಳ್ಳು ಕಟ್ ಮಾಡಿದ್ರೆ ಅಮ್ಮನ ಮೇಲೆ ಆಣೆ
ನೇರಳೆ ಕಿತ್ಕೊಂಡೈತೀನಿ ಅದು ಮರದಲ್ಲಿ. ಅರೆ ಆಯ್ತು ಬಿಡಪ್ಪ. ಓಯ್ ನೋಡ್ರಿ ನೋಡ್ರಿ ಹೆಂಗ್ ಬೇಡ್ತಾರೆ. ಥೂ ಏನಂತ ಹೇಳಲ್ಲ ಹೆಂಗ್ ಬೇಡ್ತಾರೆ. ಸೊ ನಮ್ ಗ್ರೂಪ್ಗೆ ಅಮ್ಮ ತಾಯಿ ಅಂತ ಹೆಸರು ಬಂದಿದೆ ಇವರಿಂದ. ನಾನು ಪಕ್ಕ ಜಾಸ್ತಿ ತಗೊಳ್ಳೋಣ ಕೊಡಿ. ನಾನೇ ತಗೊಂಡ್ಕೊಡ್ತೀನಿ ಬಿಡು ಅದೊಂದು. ನಿಂದು ತಾಯಿ ನಿಂದು ತಾಯಿ ಗುಣ ತೀರೋದಿಲ್ಲ ಋಣ ಈ ಗುಣ ಮೀರೋದಿಲ್ಲ ಋಣ ನಿನ್ನ ಪಡ್ಕೊಂಡು ಒಂದ್ ಗೊನೆ ಅವನೇ ಒಂದ್ ಕೊಡು ಅಂದಿದ್ದು. ಕೊಡಪ್ಪ ಇಲ್ಲಿ. ಆಯ್ತು ಮನ ಕೊಡ್ಲೆ ಮನು. ಕೊಡಪ್ಪ ಅಮ್ಮ ತಾಯಿಗಳು ಅಲ್ಲ ಅಂದ್ರೆ ಎಷ್ಟು ದಿನ ಅಂತೀವಿ ನಾವು. ಇಲ್ಲಿ ಅಮ್ಮ ತಾಯಿ ಆಗೋರ್ಗು ಅಂತೀರ. ಇಂಥದ್ ಕೊಡ್ಬೇಕು ಇಂಥದ್ ಕೊಡ್ಬೇಕು. ಇಷ್ಟೇ ಎಷ್ಟು ಕೊಡ್ತಾನೆ. ನಿಂದು ತಾಯಿ ಗುಣ ಒಂದು ಇಲ್ಲ ಒಂದು ಕೊಡ್ತೀನಿ ಬಿಡು ಕೊಡ್ತೀನಿ ಬಿಡು. ಒಂದಲ್ಲ ಮೂರು. ನೋಡಿ ಫ್ರೆಂಡ್ಸ್ ಇಬ್ರು ಇನ್ನೊಂದು ಸೀನಿಯರ್ ಭಿಕ್ಷುಕ ಇನ್ನೊಬ್ಬ ಜೂನಿಯರ್ ಭಿಕ್ಷುಕ. ಯಾರು ಆಡ್ತಾರಲ್ಲ ನಡೆಯಲೇ. ನಂದು ಬ್ಯಾಟ್ರಿ ಬೇರೆ ಹೋಗಿತ್ತು. ಟ್ರಿಪ್ ಹೋಗ್ಬೇಕಾದ್ರೆ ನಮ್ಮ ಫ್ರೆಂಡ್ಸಿಗೆ ಎಲ್ಲಾರು ನಿಲ್ಸಿ ಎಲ್ಲ ಪರಿಸ್ಥಿತಿ ಬರುತ್ತೆ ಅನ್ಬಿಟ್ಟು ನಿನ್ನೆ ಬ್ಯಾಟ್ರಿ ಶೂಟು ಕಾರ್ಗೆ ಹೊಸದು ಶೂಟು. ಅಷ್ಟೇ ಗಾಯ್ಸ್, ಇನ್ನೇನಿಲ್ಲ. ನಾವು ಹೋಗ್ತಾ ಇರೋದು ಗೋಕರ್ಣಕ್ಕೆ. ಗೋಕರ್ಣದಿಂದ ಎಲ್ಲೆಲ್ಲಿ ಪ್ಲಾನ್ ಮಾಡ್ತೀವಿ ಗೊತ್ತಿಲ್ಲ. ಫಸ್ಟ್ ಹೋಗ್ತಾ ಇರೋದು ಯಾಣ ಬಿಟ್ಟು ಗೋಕರ್ಣ ಹೋಗ್ತೀವಿ. ಆಮೇಲೆ ಪ್ಲಾನ್ ಮಾಡ್ತೀವಿ ಎಲ್ಲೆಲ್ಲಿ ಹೋಗ್ಬೇಕು ಅಂತ. ಗೈಸ್ ನಾನು ಹೋಯ್ತಿಲ್ಲ ಗೈಸ್, ದುಡ್ಡಿಲ್ಲ ಬಡವ. ನಾನು ಹೋಯ್ತಿಲ್ಲ. ನಾವಿಬ್ರು ಬಡವರು. ಟ್ರಿಪ್ಪಿಗೆ ಸ್ಪಾನ್ಸರ್ ಮಾಡ್ತಿರೋದು ಅವನೇನೆ ಎಲ್ಲದು. ಆತರ ಸ್ಪಾನ್ಸರ್ ಮಾಡಿದ್ರೆ ಎಲ್ಲಾರ ಸ್ಟೋರಿಗೂ ನಾನು ಹೆಸರು ಹಾಕ್ಸ್ಕೊಂಡ್ಬಿಡ್ತಾ ಇದ್ದೆ. ಎಲ್ಲ ಎಣ್ಣೆ ದುಡ್ಡೆಲ್ಲ ಅವಂದೇ ಸ್ಪಾನ್ಸರ್. ಅಲ್ಲೇ ಮನೇಲಿ ಇಟ್ಬಿಟ್ಟು ಬಂದವನೆ ಕೇಸ್ ಅವ್ನು ಹೇಳ್ತಾರೆ ಪಾಪ ಅವ್ರ ದುಡ್ಡಿನವ್ರೆ ಹೇಳ್ತಾರೆ. ನಾವು ದುಡ್ಡು ಇಲ್ದವ್ರು ನಾವ್ ಇನ್ನೇನ್ ಹೇಳೋದು. ಅಯ್ಯೋ ಅಷ್ಟೇ. ಇವಾಗ ಮೀಟ್ ಮಾಡೋಣ ಫಸ್ಟ್. ಅವಳಿಗೆ ಏನಾದ್ರು ಚಾಕ್ಲೇಟ್ ಅವಳದು ಡೇಟ್ ಅಲ್ಲಿ ಅವಳೆ ಜಿಮ್ ಬೇರೆ ಹೆವಿ ಸ್ಟ್ರಿಕ್ಟ್ ಆಗಿ ಜಿಮ್ ಮಾಡ್ತಾವಳೆ. ನನಗಿಂತ ಸ್ಟ್ರಿಕ್ಟ್ ಆಗಿ ಮಾಡ್ತಾವಳೆ ಅದು ಬೇರೆ. ಅದಕ್ಕೇನೆ ಡಾರ್ಕ್ ಚಾಕ್ಲೇಟ್ ತಗೊಂಡು ಕೊಡೋಣ ಅವಳಿಗೆ ಅಷ್ಟೇ ಗಾಯ್ಸ್. ಅಲ್ಲೋಗಿ ಅವಳು ಮನೆ ಏನ್ ಆಗ್ಲಿ ಬೈತಿದ್ಯಾ? ಯಾಕೆ ಬಂದ್ಲು ಸರ್ ಹೋ ಹೋ ಶಕುಂತಲ. ಏನ್ ಹಂಗ್ ನೋಡ್ತಾ ಇದ್ಯಾ? ನಮ್ಮ ಹುಡುಗರು ಏನಕ್ಕೆ ಗೊತ್ತಾ 1 hour ಆಗಿತ್ತು. ಇಟ್ಕೊಳ ಮುಚ್ಚ ಇರೋ ನಿಮಿಷ ಇದು ನೀಟಾಗಿ ಹೊರ್ಸ್ಕೊತೀನಿ. ಇಟ್ಕೊಳ ಮುಚ್ಚ. ನಾನು ನಿಮ್ಗೋಸ್ಕರ ತಂದಿದ್ದೀನಿ ಇದನ್ನ ಮರ ಕತ್ತಿ ಕಿತ್ತಿದ್ದೀನಿ. ಅದಕ್ಕೆ ಲೇಟ್ ಆಗಿದೆ ಅಷ್ಟೇ. ಮರ ಕತ್ತಿ ಕಿತ್ಕೊಂಡ್ಬಂದಿದ್ದೀನಿ. ಹಿಮಾಲಯ ಬೆಟ್ಟದ ಎತ್ತಿದಂಗೆ ಹೇಳ್ದವನಪ್ಪ. ಯಾಕೆ ಎಷ್ಟೊಂದೈತೆ ನೋಡಿ, ಎಷ್ಟೊಂದೈತೆ ಮರ ಕತ್ತಿ ಕಿತ್ಕೊಂಡ್ಬಂದಿರೋದು. ಗೊತ್ತಾ ಕಷ್ಟ. ವಿಡಿಯೋ ಮಾಡಿಲ್ಲ, ನಾನೇ ಎತ್ತಿದ್ದಾನೆ, ಅವನು ಮಾಡಿಲ್ಲ. ಹೊತ್ಬಿಟ್ಟಿದ್ದ ಟಾಪಿಗೆ. ಪಾಪ ಫ್ರೆಂಡ್ಸ್, ಪಾಪ ಈ ಹುಡುಗ ಹತ್ತಿದ್ದು ಲೇಟ್ ಆಗ ಕಾಣಿಸೋದೇ ಲೈಟ್ ಹಾಕಲಿ. ಇವನ್ ಪಾಪ ಹತ್ತಿದ್ದು ಇವನು ತಗತಾನ ಕ್ರೆಡಿಟ್ ನ. ಆಮೇಲೆ ಅವ್ರ ಹುಡುಗಿನ ಇಂಪ್ರೆಸ್ ಮಾಡಕ್ಕೆ ಪಾಪ ಅವನು ನಾನು ಲೇಟ್ ಆಗಿತ್ತು. ಅದಕ್ಕೆ ಡಾರ್ಕ್ ಚಾಕ್ಲೇಟ್ ನೋಡಿ. ಒಂದು 70% ನಿಮಗೆ 50% ಆಗಿದೆ. ಅಂದ್ರೆ 70% ಅಷ್ಟೇ ಲವ್ ಮಾಡೋದು. ಥ್ಯಾಂಕ್ ಯು ಸೊ ಮಚ್. ನಮ್ಮ ಮನೆಗೆ ನಮ್ಮ ದೊಡ್ಡಮ್ಮ ಬಂದಿದ್ದಾಳೆ. ಸೊ ನನ್ನಲ್ಲಿ ಒಂಚೂರು ಅಂಗಡಿ ಕರ್ಕೊಂಡು ಹೋಗ್ಬಾರ್ದು. ಯಾಕೆ ಇಲ್ಲ, ನಮ್ಗೆ ಲೇಟ್ ಆಗ್ಬಿಡೈತೆ. ಬೇರೆ ಇವ್ರು ನೋಡು ಲೇಟ್ ಅಪ್ಪ ಇರೋ ಅಂಗಡಿ ಕರ್ಕೊಂಡು ಹೋಗ್ಲೇಬೇಕು. ಲೇಟ್ ಆಗೈತೆ. ಏನ್ ಇಬ್ಬರು ಹೋಗ್ತಾಯಿಲ್ಲ, ಕಾಸಿಲ್ಲ ಬಡವರು. ಹೌದೇನೋ? ಅವನ ಹತ್ರ ಕಾಸಿಲ್ಲ ಅಂತಾರೆ ಇರುತ್ತಾ? ಪ್ರಪಂಚ ಏನಾರು ನಂಬುತ್ತಾ? ನನ್ನ ಹತ್ರ ನಿಜ ಕಾಸಿಲ್ಲ ಗೈಸ್. ಅದಕ್ಕೆ ಹೋಗ್ತಿಲ್ಲ. ಮತ್ತೆ ಮನು ನವೀನ್ ಇಬ್ರೇ ಹೋಗ್ತಾರಾ? ಮನು ನವೀನ ವೇಣೋಣ ಸೀನಣ್ಣ ಇಲ್ಲ. ಆತ್ಮೀಯ ಸ್ನೇಹಿತ ಇಲ್ಲದೆ ನಾನು ಹೋಗಲ್ಲ. ನಾನು ಸೊ ಕ್ಯಾನ್ಸಲ್ ಮಾಡಿಸ್ತಾ ಇದೀವಿ. ಆಲ್ಮೋಸ್ಟ್ ಕ್ಯಾನ್ಸಲ್. ಸೊ ಗೈಸ್ ಟ್ರಿಪ್ ಕ್ಯಾನ್ಸಲ್ ಆಗಿರೋದಕ್ಕೆ ನವೀನ್ ನಂಗೆ ಚಾಕ್ಲೇಟ್ ತಂದ್ಕೊಟ್ಟಿದ್ದಾನೆ. ಥ್ಯಾಂಕ್ ಯು ನವೀನ. ಗ್ರೂಪ್ ತೋರಿಸ್ತೀವಿ. ಗ್ರೂಪ್ ಅಲ್ಲಿ ಕ್ಯಾನ್ಸಲ್ ಆಗಿದೆ. ನನ್ನ ವಾಯ್ಸ್ ರೆಕಾರ್ಡ್ ತೋರಿಸಿ. ಇಲ್ಲ ಇಲ್ಲಿ ನೋಡಿ, ಇಲ್ಲಿ ನೋಡಿ ಗ್ರೂಪ್ ನೋಡಿ. ಪ್ಲಾನ್ ಕ್ಯಾನ್ಸಲ್ಡ್ ಎಸ್ಟರ್ಡೇ ನೈಟ್. ವಾವ್, ವಾಯ್ಸ್ ರೆಕಾರ್ಡ್ ಕಾಲ್ ಬರ್ತಿದೆ ನೋಡಿ. ನಾ ಕುಡಿಯಲ್ಲ ಬಿಡ. ಓಕೆ ಬಾಯ್. ಹ್ಯಾವ್ ಎ ಸೇಫ್ ಜರ್ನಿ. ಹುಷಾರಾಗಿ ಹೋಗಿ ಹುಷಾರಾಗಿ ಬನ್ನಿ. ಓಕೆ ಕ್ಯಾನ್ಸಲ್ ಆಗಿದೆ. ನಾಳೆ ಸಿಗ್ತೀನಿ, ವಿಡಿಯೋಸ್ ಮಾಡೋಣ. ಬಾಯ್ ಬಾಯ್ ಮನು. ಬಾಯ್ ನವೀನ. ಬಾಯ್. ಗುಡ್ ಮಾರ್ನಿಂಗ್. ನಾನು ಬ್ಲಾಗ್ ಎಂಡ್ ಮಾಡಿರಲಿಲ್ಲ ನೈಟ್. ಸೊ ಈ ಬ್ಲಾಗ್ ಇಷ್ಟ ಆಗಿದ್ರೆ ಯಾರೆಲ್ಲ ಇದನ್ನ ನೋಡ್ತಿದ್ರೆ ಒಂದು ಲೈಕ್, ಶೇರ್, ಕಮೆಂಟ್ ಹಾಗೆ ಕೆಳಗಡೆ ಹೈಪ್ ಅಂತ ಇದೆ. ಸೊ ಅದನ್ನ ಕ್ಲಿಕ್ ಮಾಡಿದ್ರೆ ನಮ್ಮ ಇನ್ನು ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ. ಆ್ಯಂಡ್ ನವೀನ್ ವಾಪಸ್ ಬರೋ ಮುಂಚೆ ಮೇ ಬಿ ಸಮ್ Q&A ಕ್ವಶನ್ಸ್ ಹಾಕಿದ್ದೆ ನಾನು. ಅದನ್ನ ಅವನ ಜೊತೆ ಆನ್ಸರ್ ಮಾಡಿದ್ದೀನಿ. ಬಟ್ ಇನ್ನೊಂದಷ್ಟು ಬ್ಲಾಗ್ ಬರುತ್ತೆ ತುಂಬಾ ಎಕ್ಸೈಟಿಂಗ್ ಆಗುತ್ತೆ. ಅಲ್ಲಿವರೆಗೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ನಾನು
ಅಳ್ಬೋದು.